cold pose. Yeah, that's my. ನಾನು ಮಳವಳ್ಳಿ ಮಂಜ ಮಾತಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂತ ಇದು ಯಾರ್ಯಾರು ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಆಗಿರೋದು ಇದಕ್ಕೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂತಲೇ ಹೆಸರಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಏನಪ್ಪ ಅಂದರೆ ಈ ಯೋಜನೆಯಲ್ಲಿ ನೀವು 10 ಲಕ್ಷ ರೂಪಾಯಿವರೆಗೂ ಲೋನ್ ತಗೋಬೋದು. ಯಾವುದಕ್ಕೆ ಅಂತಂದರೆ ಬಿಸ್ನೆಸ್ ಮಾಡೋಕ್ಕೆ, ಅಂದರೆ ಸಣ್ಣ ಮಟ್ಟದ ಬಿಸ್ನೆಸ್ ಮಾಡೋಕ್ಕೆ. ದೊಡ್ಡ ಮಟ್ಟದಲ್ಲಿ ಏನೇನು 40 ಲಕ್ಷ 50 ಲಕ್ಷ ಆಗುತ್ತೆ. ಬಟ್ ಇವರು ಸಣ್ಣ ಮಟ್ಟದ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ PM ನರೇಂದ್ರ ಮೋದಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಸ್ಕೀಮು. ಈ ಸ್ಕೀಮ್ನಲ್ಲಿ ಏನಪ್ಪ ಅಂದರೆ ಫಸ್ಟು ಎಲ್ಲರಿಗೂ ಕೊಡ್ತಿದ್ರು. ಬಟ್ ಇವಾಗ ಏನು ಮಾಡಿದ್ದಾರೆ, ಸಣ್ಣ ಮಟ್ಟದ ಬಿಸ್ನೆಸ್ ಆಗಿರೋದ್ರಿಂದ ಮಹಿಳೆಯರಿಗೆ ಮೊದಲ ಆದ್ಯತೆ ಕೊಡ್ತಾ ಇದ್ದಾರೆ. ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಈಗ ಮೊದಲ ಆದ್ಯತೆ ಮಹಿಳೆಯರಿಗೆ. ಯಾಕೆಂದರೆ ಮಹಿಳೆಯರು ಮುಂದೆ ಬಂದು ಈ ಯೋಜನೆನ ಇದು ಮಾಡಿ ಒಂದು ಏನಪ್ಪ ಅಂದರೆ ಸಣ್ಣ ಮಟ್ಟದ ಕೈಗಾರಿಕೆನ ಸ್ಥಾಪನೆ ಮಾಡಿ ಅವರು ಕೂಡ ಎಲ್ಲ ಸರಿಸಮನಾಗಿ ಬೆಳವಣಿಗೆ ಆಗಲಿ ಅಂತ ಅನ್ನೋಕ್ಕೋಸ್ಕರ ಈ ಯೋಜನೆಯಲ್ಲಿ ಮಹಿಳೆಯರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಇವಾಗ ಮಹಿಳೆಯರಿಗೆ ಕೊಡ್ತಾರೆ, ಜೊತೆಗೆ ಬಡ್ಡಿ ದರನೂ ಅಷ್ಟೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ, ಜೊತೆಗೆ ಸಬ್ಸಿಡಿನೂ ಇರ್ತದೆ. ಅಂದರೆ ನೀವೇನಪ್ಪ ಅಂದರೆ ಒಂದು 10 ಲಕ್ಷ ರೂಪಾಯಿ ನೀವು ಲೋನ್ ತಗೋತೀರಾ ಅಂದರೆ ಲೇಡೀಸ್ಗೆ ಮೊದಲ ಆದ್ಯತೆ. ಈಗ ಒಬ್ಬರು ಲೇಡೀಸು ಹಾಕಿದ್ರೆ ಈ ಮುದ್ರಾ ಯೋಜನೆಗೆ ಫಸ್ಟು ಏಜ್ ಇದಾಗದೆ, ಓಕೆ ಎಲಿಜಿಬಿಲಿಟಿ ಆಗದೆ ಲೇಡೀಸ್ಗೆ, ಜೆಂಟ್ಸ್ಗೆ ರಿಜೆಕ್ಟ್ ಮಾಡ್ತಾರೆ. ಈಗ ಆ ಥರ ಆಗಿದೆ. ಜೊತೆಗೆ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾರೆ. ಆಮೇಲೆ ಜೊತೆಗೆ ಸಬ್ಸಿಡಿನೂ ಇರ್ತದೆ. ಏನಪ್ಪ ಈ ಸಬ್ಸಿಡಿ ಅಂತಂದರೆ 10 ಲಕ್ಷ ರೂಪಾಯಿ ತಗೋತೀರಾ ಅಂದ್ಕೊಳ್ಳಿ. ನೀವು 10 ಲಕ್ಷ ತಗೊಂಡ್ರೆ ಈ ಯೋಜನೆಯಲ್ಲಿ ನಿಮಗೆ ಇಲ್ಲಾಂದ್ರೂ 3 ರಿಂದ 4 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅಂದರೆ 3 ರಿಂದ 4 ಲಕ್ಷ ಗೌರ್ಮೆಂಟೇ ಕಟ್ಕೊಡುತ್ತೆ. ಇನ್ನು ನೀವು 6 ಲಕ್ಷ ರೂಪಾಯಿ ಮಾತ್ರ ವಾಪಸ್ ಕಟ್ಟಬೇಕು. ಬಡ್ಡಿ ಇಷ್ಟು % ಅಂತ ಇರ್ತದೆ. ಅಷ್ಟು ಬಡ್ಡಿ ಸೇರಿಸಿ ನೀವು ಇನ್ನು 6 ಲಕ್ಷ ರೂಪಾಯಿನ ಬ್ಯಾಂಕಿಗೆ ತಿಂಗಳು EMI ಥರ ಕಟ್ಕೊಂಡು ಪೇ ಮಾಡಬೇಕಾಗುತ್ತೆ. ಈ ಯೋಜನೆ ಹೆಂಗಪ್ಪ ಅಂದರೆ 10 ಲಕ್ಷ ರೂಪಾಯಿ ಕೊಡ್ತಾರೆ. ಜೊತೆಗೆ ಇದರಲ್ಲಿ 3 ವಿಭಾಗ ಮಾಡಿದ್ದಾರೆ. ಈ ಯೋಜನೆ ಮುದ್ರಾ ಯೋಜನೆ ಏನಿದೆ, ಈ ಮುದ್ರಾ ಯೋಜನೆಯಲ್ಲಿ 3 ವಿಭಾಗ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಈ 3 ವಿಭಾಗಗಳು ಮಾಡೋದ್ರಿಂದ ಯಾರಿಗೆ ಎಷ್ಟು ಕೊಡಬೇಕು ಮತ್ತು ಯಾವ ಮಟ್ಟದಲ್ಲಿ ನೀವು ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಎಲ್ಲ ಬ್ಯಾಂಕಲ್ಲೂ ಸಿಗುತ್ತೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ. ಬಟ್ ಇದು ಹೆಂಗಪ್ಪ 3 ವಿಭಾಗಗಳು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ನೀವು ಈ ಇಂಥ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದಾಗ ಆ ಬಿಸ್ನೆಸ್ಗೆ ಮೆಟೀರಿಯಲ್ ಏನು ತಗೊಳುತ್ತೆ, ಮತ್ತು ಅಂಗಡಿ ಬಿಸ್ನೆಸ್ ಮಾಡೋಕ್ಕೆ ನೀವೇನಾದರೂ ಒಂದು ಜಾಗ ತಗೊಂಡ್ರೆ ಆ ಜಾಗಕ್ಕೆ ಬಾಡಿಗೆ ಎಷ್ಟು, A to Z ಅದೆಲ್ಲ ಬ್ಯಾಂಕವ್ರು ಬಂದು ಪರಿಶೀಲನೆ ಮಾಡಿ ನಿಮಗೆ ಯಾವ ರೀತಿ ಮೆಟೀರಿಯಲ್ ಬೇಕು, ಯಾವ ರೀತಿ ಮೆಟೀರಿಯಲ್ಗೆ ನಿಮಗೆ ಎಷ್ಟು ಖರ್ಚಾಗುತ್ತೆ ಅಂತ ಅದೆಲ್ಲ ನೋಡಿ ಸ್ಕೀಮ್ ಮಾಡಿ ನಿಮಗೆ ದುಡ್ಡನ್ನ ಸ್ಯಾಂಕ್ಷನ್ ಮಾಡೋದು. ಸುಮ್ಮನೆ ಯಾರೂ ಮಾಡಲ್ಲ. ಅದರಿಂದ ಈ 3 ವಿಭಾಗದಲ್ಲಿ ಮಾಡ್ತಾರೆ. ಒಂದದು ಶಿಶು ವಿಭಾಗ ಅಂತ, ಇದರಲ್ಲಿ 50,000 ರೂಪಾಯಿವರೆಗೂ ಮಾತ್ರ ಸಾಲ ಇರುತ್ತೆ. ಶಿಶು ವಿಭಾಗದಲ್ಲಿ 10,000 20,000 40,000 50,000 50,000 ರೂಪಾಯಿ ಒಳಗಡೆ. ಶಿಶು ವಿಭಾಗದಲ್ಲಿ 50,000 ಒಳಗಡೆ ಯಾವ ಏನು ಸಾಲ ಕೊಡ್ತಾರೆ ಅದು ಶಿಶು ವಿಭಾಗಕ್ಕೆ ಸೇರುತ್ತೆ. ಎರಡನೇದು ಕಿಶೋರ ವಿಭಾಗ ಅಂತ, ಇದರಲ್ಲಿ 50,000ಕ್ಕಿಂತ ಹೆಚ್ಚು, 5 ಲಕ್ಷಕ್ಕಿಂತ ಕಡಿಮೆ. ಅಂದರೆ 50,000 ಮೇಲ್ಪಟ್ಟು 1 ಲಕ್ಷ 2 ಲಕ್ಷ 3 ಲಕ್ಷ 4 ಲಕ್ಷ 5 ಲಕ್ಷ 5 ಲಕ್ಷದ ಒಳಗಡೆ ಇರಬೇಕು. 50,000 ರೂಪಾಯಿಂದ ಮೇಲ್ಪಟ್ಟು 5 ಲಕ್ಷದ ಒಳಪಟ್ಟು ಈ ಥರ ಇರ್ತದೆ ಸಾಲ ಕೊಡೋದು. ಇನ್ನೊಂದು 3ನೇದು ತರುಣ ವಿಭಾಗದಲ್ಲಿ ಏನಪ್ಪ ಅಂದರೆ 5 ಲಕ್ಷದಿಂದ 10 ಲಕ್ಷದವರೆಗೆ, 5 ಲಕ್ಷ 6 ಲಕ್ಷ 7 ಲಕ್ಷ 8 ಲಕ್ಷ 9 ಲಕ್ಷ 10 ಲಕ್ಷ ಹಿಂಗೆ ತರುಣ ವಿಭಾಗದಲ್ಲಿ ಪೂರ್ತಿ ಕೊನೆ ವಿಭಾಗ ಇದು 3ನೇದು. ಇದರಲ್ಲಿ 5 ರಿಂದ 10 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ಕೊಡ್ತಾರೆ. ಜೊತೆಗೆ ಇದು ಕಳೆದ 5 ವರ್ಷದಲ್ಲಿ ಈ ಯೋಜನೆಯಲ್ಲಿ 18 ಲಕ್ಷ ಕೋಟಿ ಮಂಜೂರು ಮಾಡಲಾಗಿದೆ. 18 ಲಕ್ಷ ಕೋಟಿನ ಮಂಜೂರು ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರದಿಂದ ಇದಿದೆ. ಜೊತೆಗೆ ಇದರಲ್ಲಿ 30 ಕೋಟಿ ರೂಪಾಯಿನ ಸಾಲ ನೀಡಲಾಗಿದೆ. ಇದರಲ್ಲಿ 30 ಕೋಟಿ ರೂಪಾಯಿನ ಆಲ್ರೆಡಿ 18 ಲಕ್ಷ ಕೋಟಿನಲ್ಲಿ 30 ಕೋಟಿ ರೂಪಾಯಿಗಳನ್ನು ಸಾಲ ಆಲ್ರೆಡಿ ನೀಡಲಾಗಿದೆ ಅಂತ ಕಾನೂನು ಸಚಿವ, ಕೇಂದ್ರ ಹಣಕಾಸು ಸಚಿವರಾದಂಥ ಡಾಕ್ಟರ್ ಭಗವತ್ ಕಿಸಾನ್ ರಾವ್ ಕರಡ್ ಅಂತ ಇವರು ತಿಳಿಸಿದ್ದಾರೆ. ಇದರಲ್ಲಿ ಅತಿ ಹೆಚ್ಚು ಸಾಲ ಪಡೆದಿರೋರು ಅಂತವರೇ ಮಹಿಳೆಯರು. ಇದರಲ್ಲಿ ಮುಖ್ಯವಾಗಿ ಈಗ ಇವರು ಮಹಿಳೆಯರಿಗೆ ಆದ್ಯತೆ ಕೊಡ್ತಾವ್ರೆ ಅಂದಮೇಲೆ ಮಹಿಳೆಯರೇ ಹೆಚ್ಚಾಗಿರಬೇಕು. ಅದಕ್ಕೋಸ್ಕರ ಈಗ ಈ ಯೋಜನೆಯಲ್ಲಿ ಜಾಸ್ತಿ ಸಾಲ ಸೌಲಭ್ಯ ಪಡ್ಕೊಂಡಿರೋರು ಯಾರಪ್ಪ ಅಂದರೆ ಲೇಡೀಸೇ ಜಾಸ್ತಿ. ನೋಡಿ ಈ ರೀತಿ ಇದೆ. ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಅದರಲ್ಲಿ ಎಕ್ಸ್ಪೆಷಲಿ ನೀವು ಲೇಡೀಸ್ ಏನಾದ್ರು ಇದ್ದೀರಾ, ಲೇಡೀಸಾಗಿ ನೀವು ಬಿಸ್ನೆಸ್ ಮಾಡೋಕ್ಕೆ ದುಡ್ಡಿಲ್ಲ ಅಂತಂದರೆ ನೀವು ಯಾವುದೇ ಬ್ಯಾಂಕ್, ಕೇಂದ್ರೀಕೃತ ಬ್ಯಾಂಕ್ಗಳು, ದೊಡ್ಡ ಕೆನರಾ ಬ್ಯಾಂಕು, ಯೂನಿಯನ್ ಬ್ಯಾಂಕು,
ಮತ್ತು ಸಿಂಡಿಕೇಟ್ ಬ್ಯಾಂಕು ಈ ಥರದ್ದು ಯಾವ ಇವೆ ಬ್ಯಾಂಕ್ಗಳು ಕೇಂದ್ರೀಕೃತ ಬ್ಯಾಂಕ್ಗಳು. ಈ ಬ್ಯಾಂಕ್ಗಳಲ್ಲಿ ಹೋಗಿ ನೀವು ಮುದ್ರಾ ಯೋಜನೆ ಬಗ್ಗೆ ವಿಚಾರಿಸಿದ್ರೆ ಅವ್ರು ಡೀಟೇಲ್ ಕೊಡ್ತಾರೆ, ಫಾರ್ಮ್ ಕೊಡ್ತಾರೆ. ನೀವು ಫಿಲಪ್ ಮಾಡಿ ಅರ್ಜಿ ಸಲ್ಲಿಸ್ತು ಅಂದರೆ ನಿಮಗೆ ಯಾವ ಥರ ಬಿಸ್ನೆಸ್ ಮಾಡ್ತೀರ ಅದ್ರ ಮೇಲೆ ನೋಡಿ ಕೊಡೋದು. ಯಾಕೆಂದರೆ ಫೀಲ್ಡ್ ಆಫೀಸರ್ ಇರ್ತಾರೆ ಬ್ಯಾಂಕಲ್ಲಿ. ಆ ಫೀಲ್ಡ್ ಆಫೀಸರು ನಿಮ್ಮ ಬಿಸ್ನೆಸ್ ಯಾವ ರೀತಿ ಮಾಡ್ತೀರಾ ಅಂತ ಬಂದು ನೋಡಿ ನಿಮ್ಗೆ ಯಾವ ರೀತಿ ಮೆಟೀರಿಯಲ್ಗಳು ಬೇಕು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅವೆಲ್ಲ ನೋಡೇ ನಿಮಗೆ ಲೋನ್ ಕೊಡೋದು. ಈ 3 ವಿಭಾಗದಲ್ಲಿ ನೀವು ಯಾವ ವಿಭಾಗಕ್ಕೆ ಆಯ್ಕೆ ಆಯ್ತೀರಾ ಅಂತ ನೋಡಿ. ಅದರಲ್ಲಿ ಎಕ್ಸ್ಪೆಷಲಿ ಮಹಿಳೆಯರು ಯಾರಿದ್ದಾರೆ ಅವ್ರಿಗೆ ಇದು ಬೇಗ ಅಲರ್ಟ್ ಆಗುತ್ತೆ. ಇದ್ರ ಸಬ್ಸಿಡಿ ಕೂಡ ಇದೆ. ನೀವು 10 ಲಕ್ಷ ತಗೋತು ಅಂದರೆ 4 ಲಕ್ಷ ರೂಪಾಯಿ ಇರುತ್ತೆ. 5 ಲಕ್ಷ ತಗೋತು ಅಂದರೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ನೀವು 3 ಲಕ್ಷ ರೂಪಾಯಿ ವಾಪಸ್ ಲೋನ್ ಕಟ್ಟಬೇಕು. ಈ ರೀತಿ ಇದೆ ನೋಡಿ. ಈ ರೀತಿ ಇದೆ. ನೀವು ಈ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಈ ಮುದ್ರಾ ಯೋಜನೆನ ಬಳಸ್ಕೊಂಡು ನೀವು ಬಿಸ್ನೆಸ್ ಮಾಡ್ಬೋದು. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.